ಸುಖದೇವ್, ರಾಜ್ಗುರು ಇವರೆಲ್ಲ ಹೋರಾಟ ಮಾಡಿದ್ದಿದೆಯಲ್ಲ, ಅದು ಕೂಡ ವಿಶೇಷ. ಇದೆಲ್ಲ ವಿಚಾರಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಇದು ಇತಿಹಾಸ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಯಾರು ಇತಿಹಾಸವನ್ನ ತಿಳಿಯಲಾರರು ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಇತಿಹಾಸವನ್ನು ತಿಳಿಯಬೇಕಾಗಿದೆ ಸ್ವಾತಂತ್ರ್ಯಕ್ಕೋಸ್ಕರ. ಸ್ವಾತಂತ್ರ್ಯದ ತ್ಯಾಗ ಬಲಿದಾನಗಳನ್ನು ಸ್ಮರಿಸ್ತಾ ಇದ್ರೆ ನಾವು ಭಾರತೀಯರು ಯಾಗಾದ್ರೂ ಅನ್ನೋ ಕಲ್ಪನೆ ಮುಟ್ಟಲ್ಲ. ಭಾರತದ ಅಸ್ಮಿತೆ ನಮಗೆ ತಿಳಿಯಲ್ಲ. ಈ ಭಾರತದ ಅಸ್ಮಿತೆಯನ್ನ ಜೀವಂತವಾಗಿರಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯಲ್ಲಿದೆ. ಒಂದು ಕಡೆ ಹೇಳ್ತಾರೆ, ನಿಮಗೆ ನೆನಪಿರಲಿ, ಇಡೀ ಕೃಷಿ ಕ್ಷೇತ್ರವನ್ನ, ಉದ್ಯೋಗ ಕ್ಷೇತ್ರವನ್ನ ಸರ್ವನಾಶ ಮಾಡಿದಂಥವರು ಬ್ರಿಟಿಷರು. ಕ್ರಿಸ್ತಶಕ 1600ರಲ್ಲಿ ಕೇವಲ ವ್ಯಾಪಾರಕ್ಕೆ ಅಂತ ಬಂದಂತಹವರು ಮತ ಪ್ರಚಾರ ಮಾಡಿ ಇಡೀ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ವಸಾಹತುಶಾಹಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ನಮ್ಮ ಭಾರತೀಯಲ್ಲಿ ಇದ್ದಂತಹ ಒಳಜಗಳಗಳು, ಅರಾಜಕತೆ, ಅನಾಯಕತ್ವ. ಈ ಎಲ್ಲ ಕಾರಣದಿಂದಾಗಿ ಬ್ರಿಟಿಷರು ಅದರ ಲಾಭ ಪಡಿತಾರೆ. ಇಡೀ ಅಧಿಕಾರವನ್ನ ಕೇಂದ್ರವಾಗಿಟ್ಟುಕೊಂಡು ತಮ್ಮ ಮತ ಪ್ರಚಾರವನ್ನ ಮಾಡ್ತಾರೆ. ತಾವೆಲ್ಲರೂ ತಿಳ್ಕೊಂಡಿದ್ದೀರಿ, ಓದಿದ್ದೀರಿ. ಮತ ಪ್ರಚಾರ ಮಾಡಿದ ಒಂದೇ ಉದ್ದೇಶ, ತಾವು ಇಲ್ಲಿ ಅಸ್ತಿತ್ವವನ್ನು ರೂಪಿಸ್ಕೋಬೇಕು ಅಂತ. ಭಾಷೆಯನ್ನ ಕಲಿಸಿದ್ರು, ಧರ್ಮವನ್ನ ಬೋಧಿಸಿದ್ರು. ಇದೆಲ್ಲ ಮಾಡಿ ಬ್ರಿಟಿಷರು ಏನ್ ಮಾಡಿದ್ರು, ನೆಲೆಯೂರಿದ್ರು, ವಸಾಹತುಶಾಹಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಈ ರೀತಿಯ ಬ್ರಿಟಿಷ್ ವಸಾಹತು ಸಾಮ್ರಾಜ್ಯ ಸ್ಥಾಪನೆ ಆದ ಮೇಲೆ ಇವತ್ತು ನಾವು ಆ ಕಲೋನಿಸಮ್ಗೆ ಒಳಪಟ್ಟಿದ್ದೀವಿ. ವಸಾಹತುಶಾಹಿಯ ಆಕರ್ಷಣೆಗೆ ಒಳಪಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೇವೆ. ಇದು ಬಹಳ ಕಳವಳ ಪಡುವ ವಿಚಾರ. ಇಲ್ಲೆಲ್ಲ ಶಿಕ್ಷಕರಿದ್ದಾರೆ. ನನಗೆ ಬೋಧಿಸಿದಂತಹ ಶಿಕ್ಷಕರು ಪ್ರಾಥಮಿಕ ಹಂತದಲ್ಲಿ, ಪ್ರೌಢಶಾಲೆಯ ಹಂತದಲ್ಲಿ ತಿಳಿಸಿಕೊಟ್ಟಂತಹ ದೇಶ ಪ್ರೇಮ ಇದೆಯಲ್ಲ, ಇವತ್ತು ಕೂಡ ಜೀವಂತವಾಗಿದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಶಿಕ್ಷಕ ವೃಂದದವರಿಗೆ. ಯಾಕೆಂದ್ರೆ ವಿಶ್ವ ಮಾನವರಾಗಿರ್ತಕ್ಕಂತಹ ಮಕ್ಕಳಲ್ಲಿ ನೀವು ರಾಷ್ಟ್ರ ಪ್ರೇಮವನ್ನ ಮತ್ತು ಸಂಸ್ಕೃತಿಯನ್ನ ಮತ್ತು ನಾಡು ನುಡಿಯ ಬಗೆಗಿನ ಅಭಿಮಾನವನ್ನು ಬೆಳೆಸ್ತಾ ಇದ್ದೀರಿ. ಆದರೆ ಅಂದಾಗ ತಪ್ಪಾಗುತ್ತೆ. ಬೆಳೆಸುತ್ತಿರುವುದು ಇದೆಯಲ್ಲ, ಇದೇ ಮುಂದೊಂದು ದಿನ ಭಾರತೀಯ ಪ್ರಜೆಯ ಜವಾಬ್ದಾರಿಯನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ಸಮಸ್ತ ಶಿಕ್ಷಕ ವೃಂದದವರಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನಂತಹವನು ಕೂಡ ಭಾಷೆ ಯಾವುದೇ ಆಗಿರಲಿ, ಮಾತೃಭಾಷೆ ಅಥವಾ ಧರ್ಮ ಯಾವುದೇ ಆಗಿರಲಿ, ದೇಶ ಅಂತ ಬಂದಾಗ ದೇಶದ ಅಭಿಮಾನ ಮುಖ್ಯ ಅಂತ ಹೇಳಿ ನಾವು ಇವತ್ತು ಒಂದಾಗಿದ್ದೀವಿ. ಅಂದ್ರೆ ನಮ್ಮ ಶಾಲೆಯ ಶಿಕ್ಷಕರು ನಮಗೆ ದೇಶ ಪ್ರೇಮದ ಬಗೆಗೆ ಅಭಿಮಾನವನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಮನುಷ್ಯ ಬೆಳೀತಾ ಬೆಳೀತಾ ತನ್ನ ಸಂಸಾರದ ಬಗೆಗೆ ಆಸಕ್ತಿ ತೋರ್ತಾನೆ. ಸಮಾಜದ ಬಗೆಗೆ ಕಾಳಜಿ ಕಡಿಮೆ ಆಗುತ್ತೆ. ನಾವೆಲ್ಲ ಸ್ವತಂತ್ರರಾಗಿದ್ದೀವಿ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಮನೆ ಕಟ್ಟದೆ ಹೋಗಿದ್ದಿದ್ರೆ ಮನೆ ಕಟ್ಟಿರೋರ್ ಮನೇಲಿ ವಾಸ ಮಾಡೋದು ಸುಲಭ ಅಲ್ಲ. ಮನೆ ಕಟ್ಟಿರೋನಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ 1857ರ ಸಿಪಾಯಿ ದಂಗೆ ಏನಾದರೂ ಆಗದೆ ಇದ್ದಿದ್ರೆ ಬ್ರಿಟಿಷರಲ್ಲಿ ಭಯ ಹುಡ್ತಿರ್ಲಿಲ್ಲ. ಅವರು ಪತ್ರ ಬರೀತಾಳೆ ರಾಣಿ ಭಾರತೀಯರಿಗೆ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ, ಆದರೆ ನಿಮ್ಮ ಅಭಿನಯಕ್ಕೋಸ್ಕರ ನಾವು ಇರ್ತಕ್ಕಂಥವ್ರು ರಾಜರ ಸಮಾನ ಗೌರವವನ್ನು ಕಾಪಾಡ್ತೇವೆ. ಯಾರಿಗೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಏನಾದರೂ ತಾರತಮ್ಯ ಮಾಡಿದ್ರೆ ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾಳಾಕೆ. ಅಂದ್ರೆ ಒಡೆದಾಡುವ ನೀತಿಯನ್ನು ಅನುಸರಿಸಿ. ಯಾಕೆ ಭಾರತೀಯರ ಗೊತ್ತಿತ್ತಾಕೆ. ಲಾರ್ಡ್ ಮೆಕಾಲೆ ತುಂಬಾ ಚೆನ್ನಾಗಿ ಅವನು ಬೇರೂರು ಹೋದ. ಅವನು ಹೇಳ್ತಾನೆ, ಭಾರತದ ಸಮಗ್ರ ಕಾವ್ಯಗಳಿದ್ದಾವಲ್ಲ, ನಮ್ಮಲ್ಲಿ ಮಹಾಕಾವ್ಯಗಳು ಯಾವುದನ್ನ ಹೇಳ್ತೀವಿ? ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಉಪನಿಷತ್ತುಗಳು ಎಲ್ಲದರ ಬಗ್ಗೆ ಮಾತಾಡ್ತೀವಿ. ಅವ್ನು ಹೇಳ್ತಾನೆ ಮೆಕಾಲೆ, ಭಾರತದ ಸಮಗ್ರ ಕೃತಿಗಳಿದ್ದಾವಲ್ಲ, ಯುರೋಪಿನ ಒಂದು ಚಿಕ್ಕ ಪುಸ್ತಕಕ್ಕೂ ಸಮ ಅಲ್ಲ ಅಂತ ಹೇಳ್ತಾನೆ ಅವನು. ಯಾಕೆ? ಲಾರ್ಡ್ ಮೆಕಾಲೆಗೆ ಅವನ ದೇಶದ ಬಗೆಗೆ ಇದ್ದಂತಹ ಅಭಿಮಾನ. ಲಾರ್ಡ್ ಮೆಕಾಲೆಗೆ ಇವತ್ತು ನಾವೇನು ಶಿಕ್ಷಣ ಪದ್ಧತಿಯನ್ನು ಅನುಸರಿಸ್ತಿದ್ದೀವಿ, ಭಾರತೀಯ ಅಪರಾಧಗಳ ನಿರ್ಮಾತೃ ಅಂತ ಹೇಳಿ ಲಾರ್ಡ್ ಮೆಕಾಲೆ ಕರಿತೀವಿ. ಅವನಿಗಿದ್ದಂತಹ ಸ್ವದೇಶ ಪ್ರೇಮ ಮತ್ತು ಸ್ವಭಾಷಾ ಪ್ರೇಮ ನಮ್ಮ ಭಾರತೀಯರಲ್ಲಿ ಕಡಿಮೆ ಆಗಬಾರ್ದು. ಹಾಗಿದ್ದಾಗ ಮಾತ್ರ ನಮ್ಮ ಭಾರತದ ಅಸ್ಮಿತೆಯನ್ನ ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ. 2047 ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಹೇಳಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಆದ್ರೆ ತಾವೆಲ್ಲ ನೋಡ್ತಾ ಇದ್ರಿ, USA ಕಂಟ್ರಿ 2000ಕ್ಕೂ ಹೆಚ್ಚಿನ ಒಲಿಂಪಿಕ್ ಮೆಡಲ್ ಅನ್ನು ಪಡಿತು. ರಷ್ಯಾ ಕಂಟ್ರಿ 1000ಕ್ಕೂ ಹೆಚ್ಚು ಮೆಡಲ್ ಪಡಿತು, ಚಿನ್ನದ ಪದಕಗಳನ್ನೆಲ್ಲ ಸೇರಿಸಿ. ನಾವು ಭಾರತದಲ್ಲಿ ಎಷ್ಟು ಪಡೆದ್ವಿ ಅನ್ನೋದು ನಮಗೆ ಗೊತ್ತಿದೆ. ನಾವು ಎಲ್ಲಾ ಕ್ಷೇತ್ರದಲ್ಲೂ ಮುಂದಿದ್ದಾಗ ಮಾತ್ರವೇ ಭಾರತವನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯ. ಬಹಳಷ್ಟು ಸಂದೇಶಗಳನ್ನ ಸಾರುವಂತಹ
ಹಲವು ವಿದ್ಯಾರ್ಥಿಗಳಿಗೆ